ಈ ವೆಹಿಕಲ್ ಅಲ್ಲಿ ಸ್ಪೆಷಾಲಿಟಿ ಏನಿದೆ ಅಂತಂದ್ರೆ ನಾರ್ಮಲ್ ಆಗಿ 2826 ಕಂಪೇರ್ ಮಾಡಿದ್ರೆ 2828 ನಿಮಗೆ 280 ಹಾರ್ಸ್ ಪವರ್ ಇಂಜಿನ್ ಬರುತ್ತೆ ಪ್ಲಸ್ ಬಾಡಿ ಟೈಪ್ ನಿಮಗೆ 18 ಕ್ಯೂಬಿಕ್ ಬಾಕ್ಸ್ ಬಾಡಿ ಬರುತ್ತೆ, ಅದು 16 ಕ್ಯೂಬಿಕ್ ಬಾಕ್ಸ್ ಬಾಡಿ ಬರುತ್ತೆ, ಇದು ನಿಮಗೆ 18 ಕ್ಯೂಬಿಕ್ ಬಾಕ್ಸ್ ಬಾಡಿ ಬರುತ್ತೆ. ಪ್ಲಸ್ ನಿಮಗೆ ಫ್ರಂಟ್ ಬಂದ್ಬಿಟ್ಟು ಯೂನಿಟೈಸ್ಡ್ ಬೇರಿಂಗ್ ಅಂತ ಬರುತ್ತೆ. ಫ್ರಂಟ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ. ನೀವು ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಭಾರತ್ ಬೆನ್ಸ್ ವೆಹಿಕಲ್ ಆದಂತ 10 ವೀಲ್. ಇದು ಲಾಂಚ್ ಆಗಿ ಆಲ್ಮೋಸ್ಟ್ ತುಂಬಾ ದಿನ ಆಯ್ತು, ರೀಸೆಂಟ್ ಆಗಿ ಲಾಂಚ್ ಆಯ್ತು. ಈ ಮಾಡೆಲ್ ಬಂದ್ಬಿಟ್ಟು ನಿಮಗೆ 2828 ಅಂತ ಬರುತ್ತೆ. ನಿಮಗೆ ಮಾಡಲು 2828 ಅಂದ್ರೆ 28,000 kgs GVW ಬರುತ್ತೆ. 28 ಮೀನ್ಸ್ 280 ಹಾರ್ಸ್ ಪವರ್ ಬರುತ್ತೆ. HX ಮೀನ್ಸ್ ಹೆವಿ ಎಕ್ಸ್ಟ್ರಾ ಅಂತ ಬರುತ್ತೆ. ಇದು ರೀಸೆಂಟ್ ಆಗಿ ಲಾಂಚ್ ಆಗಿರೋ ವೆಹಿಕಲ್ಸ್. ನೋಡ್ತಾ ಇರ್ಬೋದು ನಿಮಗೆ ಏನಕ್ಕಪ್ಪ ಏನು ಡಿಫ್ರೆನ್ಸ್ ಇದು ವೆಹಿಕಲ್ ಅಲ್ಲಿ ಅಂತಂದ್ರೆ ಎಲ್ಲೋ ಬರುತ್ತೆ ನಿಮಗೆ ಬಂಪರ್ಸ್, ಎಂಟೈರ್ ಬಂಪರ್ಸ್ ಬಂದ್ಬಿಟ್ಟು ಎಲ್ಲೋ ಬರುತ್ತೆ. ನಾರ್ಮಲ್ 2826 ತಗೊಂಡ್ರೆ ನಿಮಗೆ ಇದು ಬಂಪರ್ ನಿಮಗೆ ಬ್ಲ್ಯಾಕ್ ಕಲರ್ ಬರುತ್ತೆ. ಮತ್ತೆ ಇದು ತುಂಬಾ ಚೇಂಜಸ್ ಮಾಡಿದ್ರು ಈ ವೆಹಿಕಲ್ ಅಲ್ಲಿ. ಚೇಂಜಸ್ ಏನಿದೆ ನಾನು ನಿಮ್ಗೆ ತಿಳಿಸ್ತೀನಿ, ಬನ್ನಿ ನೋಡೋಣ. ಫಸ್ಟ್ ಬಂದ್ಬಿಟ್ಟು ನಿಮಗೆ ವೆಹಿಕಲ್ ಓವರ್ ನೋಡೋಣ. 280 ಹಾರ್ಸ್ ಪವರ್ ಬರುತ್ತೆ. ಪ್ಲಸ್ ಇದು ಹಿಂದ್ಗಡೆ ಬಾಡಿ ನೋಡ್ಕೋಬಹುದು, ನಿಮಗೆ 18 ಕ್ಯೂಬಿಕ್ ಬಾಕ್ಸ್ ಬಾಡಿ ಬರುತ್ತೆ. ನಿಮಗೆ ಹಿಂದೆ ನೋಡ್ತಾ ಇದ್ರಲ್ಲ, ನಿಮಗೆ ಬಾಡಿ ಬಂದ್ಬಿಟ್ಟು 18 ಕ್ಯೂಬಿಕ್ ಬಾಕ್ಸ್ ಬಾಡಿ ಬರುತ್ತೆ. ವಿತ್ ಹೈಡ್ರಾಮ್ಸ್ ಕಂಪನಿದು ಬರುತ್ತೆ. ನಿಮಗೆ ಹೈಡ್ರಾಲಿಕ್ ಬಂದ್ಬಿಟ್ಟು ಹೈಡ್ರಾಮ್ಸ್ ಕಂಪನಿ ಬರುತ್ತೆ. ಅದಾದ್ಮೇಲೆ ಇಂಜಿನ್ ನೋಡೋದಾದ್ರೆ ನಿಮಗೆ OM96 ಇಂಜಿನ್ ಬರುತ್ತೆ. ವಿತ್ 6 ಸಿಲಿಂಡರ್ 7200 cc ಬರುತ್ತೆ. 1100 ಟಾರ್ಕ್ ಬರುತ್ತೆ ನಿಮಗೆ. ಇದು ನಮ್ಮ ಇಂಜಿನ್ ಸ್ಪೆಷಾಲಿಟಿ ಏನಂದ್ರೆ 6 ಸಿಲಿಂಡರ್ಗೂ ಇನ್ಲೆಟ್ ಪಂಪ್ ಇಂಡಿವಿಜುವಲ್ ಕೊಡ್ತೀವಿ. ಅದರಿಂದ ಏನಾಗುತ್ತೆ ಅಂದ್ರೆ ಫ್ಯೂಯಲ್ ಒಂದು ಫ್ಯೂಯಲ್ ಇಂಜೆಕ್ಟರ್ ಬ್ಲಾಕ್ ಆಯ್ತು ಅಂದ್ರೆ ರಿಮೈನಿಂಗ್ 5 ಇಂಜೆಕ್ಟರ್ ಇಂದ ನಿಮಗೆ ವರ್ಕ್ ಆಗುತ್ತೆ ಇಂಜಿನ್ ಅನ್ನೋದು. ನಿಮಗೆ ಬ್ರೇಕ್ ಡೌನ್ ಚಾನ್ಸ್ ಇರೋದಿಲ್ಲ. ಅದೇ ರೀತಿಯಲ್ಲಿ ನಿಮಗೆ ಗೇರ್ ಬಾಕ್ಸ್ ಬಂದ್ಬಿಟ್ಟು ನಿಮಗೆ G131 ಗೇರ್ ಬಾಕ್ಸ್ ಬರುತ್ತೆ. 9+1 ಗೇರ್ ಬಾಕ್ಸ್ ಆಗಿರುತ್ತೆ ನಿಮಗೆ. ಇದು ನಿಮಗೆ ಈವನ್ ಮರ್ಸಿಡೀಸ್ ಬೆಂಜ್ ಗೇರ್ ಬಾಕ್ಸ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನಿಮಗೆ ಇದು ATS ಬಾಕ್ಸ್ ಅಂತ ನಾರ್ಮಲ್ ಆಗಿ ಆಫ್ಟರ್ ಟ್ರೀಟ್ಮೆಂಟ್ ಸಿಸ್ಟಮ್. ಇದು ಏನಪ್ಪಾ ನಿಮಗೆ ಅಡ್ವಾಂಟೇಜ್ ಅಂದ್ರೆ ಎಮಿಷನ್ ನ ಕಂಟ್ರೋಲ್ ಮಾಡುತ್ತೆ. 2020 ಇಂದ BS6 ಸ್ಟಾರ್ಟ್ ಆಯ್ತು ಗೌರ್ಮೆಂಟ್ ಅಲ್ಲಿ. ಅವಾಗಿಂದ ನಿಮಗೆ ಗೌರ್ಮೆಂಟ್ ಆ್ಯಡ್ನ ತಗೊಂಬಂತು. ಅಲ್ಲಿಂದ ನಿಮಗೆ ಇದು ATS ಬಾಕ್ಸ್ ಅನ್ನೋದು ಆ್ಯಡ್ ಆನ್ ಆಯ್ತು ನಿಮಗೆ. ಟೈರ್ ನೋಡ್ಬೋದು ನಿಮಗೆ 11/20 ಟೈರ್ ಬರುತ್ತೆ. ವಿತ್ ಕಂಪನಿದು ಯಾವ್ದು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಅಪೋಲೋ, JK, C8 ಯಾವ್ದಾದ್ರು ಬರುತ್ತೆ ನಿಮಗೆ. ಇನ್ನೊಂದು ನೋಡ್ಬೋದು ಇಲ್ಲಿ ಆಕ್ಸೆಲ್ ಶಾಫ್ಟ್ ಕಾಣುತ್ತಲ್ಲ ನಿಮಗೆ. ಇದು ಆಕ್ಸೆಲ್ ಶಾಫ್ಟ್ ಬಂದ್ಬಿಟ್ಟು ನಾರ್ಮಲ್ ಬೇರೆ ವೆಹಿಕಲ್ ಕಂಪೇರ್ ಮಾಡಿದ್ರೆ ಇದೇ ಭಾರತ್ ಬೆಂಜ್ ವೆಹಿಕಲ್ ಅಲ್ಲಿ 2826 ಅಂತ ಇದೆ. ಇದರಲ್ಲಿ ನಿಮಗೆ 50 mm ಆಕ್ಸೆಲ್ ಶಾಫ್ಟ್ ಬರುತ್ತೆ. ಇದು ನಿಮಗೆ 55 mm 5 mm ಜಾಸ್ತಿ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಡಿಫ್ರೆನ್ಸು ಆಕ್ಸೆಲ್ದು ಕಟ್ ಆಗೋ ಚಾನ್ಸ್ ಜಾಸ್ತಿ ಬರ್ತಾ ಇತ್ತು. ಆ ಒಂದು ರೀಸನ್ ಇಂದ ಇದು ನಿಮಗೆ 55 mm ಆಕ್ಸೆಲ್ದು ಥಿಕ್ನೆಸ್ ಜಾಸ್ತಿ ಮಾಡಿದ್ದಾರೆ. ಪ್ಲಸ್ ನಿಮಗೆ ಹೌಸಿಂಗ್ ಹಿಂದ್ಗಡೆ ಡಿಫ್ರೆನ್ಷಿಯಲ್ ನೋಡ್ಬೋದು. 440 ಡಿಫ್ರೆನ್ಷಿಯಲ್ ಬರುತ್ತೆ ನಿಮಗೆ. ಅದು ನಿಮಗೆ 390 ಡಿಫ್ರೆನ್ಷಿಯಲ್ ಬರ್ತಾ ಇತ್ತು ಲಾಸ್ಟ್ BS6 2021 ಅಲ್ಲಿ. ಈಗ ನಿಮಗೆ 440 ಡಿಫ್ರೆನ್ಷಿಯಲ್ ಕೊಟ್ಟಿದ್ದಾರೆ. ಇದು ನಿಮಗೆ ನೋಡ್ಕೋಬೇಕು. ಇದು 18 ಕ್ಯೂಬಿಕ್ ಬಾಕ್ಸ್ ಬಾಡಿ ಬರುತ್ತೆ ನಿಮಗೆ. ಅಡಿಷನಲ್ ಆಗಿ ನಿಮಗೆ ಹಿಂದ್ಗಡೆ ಎಲ್ಲ ಅಡಿಷನಲ್ ಬಂಪರ್ಸ್ ಕೊಡ್ತಾ ಇದ್ದಾರೆ. ಅಗ್ರಿಗೇಟ್ಸ್ ಕ್ಯಾರಿ ಮಾಡಬೇಕಾದ್ರೆ ನಿಮಗೆ ಈವನ್ ಟಚರ್ ಆಗಿರಲಿ ಮತ್ತು ಈವನ್ ಇದು ಸೇಫ್ಟಿ ಪರ್ಪಸ್ ಕೊಟ್ಟಿದ್ದಾರೆ. ಸಸ್ಪೆನ್ಷನ್ ನಿಮಗೆ ಬೋಗಿ ಸಸ್ಪೆನ್ಷನ್ ಕೊಡ್ತಾರೆ. ಬೋಗಿ ವಿತ್ ಬೋಲ್ಸ್ಟರ್ ಅಂತ ಆ್ಯಡ್ ಆನ್ ಆಗಿದೆ. ಬೋಲ್ಸ್ಟರ್ ನಿಮಗೆ ಹೆವಿ ಲೋಡ್ ಹಾಕೋಬಹುದು. ಪ್ಲಸ್ ಸ್ಟ್ಯಾಂಡರ್ಡ್ ಆಗಿರುತ್ತೆ ನಿಮಗೆ ವೆಹಿಕಲ್. ಲೈಫ್ನು ಹಂಗೆ ಬರುತ್ತೆ ನಿಮಗೆ. ಮತ್ತೆ ಓವರಾಲ್ ಆಗಿ ಚಾಸಿ ಥಿಕ್ನೆಸ್ ನೋಡ್ಕೊಂಡ್ರೆ ನಿಮಗೆ 9 mm ಚಾಸಿ ಥಿಕ್ನೆಸ್ ಬರುತ್ತೆ. BSK 500 ಅಂತ ಬರುತ್ತೆ ಮೆಟಲ್. ಅದರಿಂದ ನಿಮಗೆ ಜಾಸ್ತಿ ಲೈಫ್ನು ಬರುತ್ತೆ, ಜಾಸ್ತಿ ಥಿಕ್ನೆಸ್. ಡೀಸೆಲ್ ಟ್ಯಾಂಕ್ ನೋಡ್ಕೋಬಹುದು. ನಿಮಗೆ 260 ಲೀಟರ್ ಡೀಸೆಲ್ ಟ್ಯಾಂಕ್ ಬರುತ್ತೆ. 260 ಲೀಟರ್ ಡೀಸೆಲ್ ಟ್ಯಾಂಕ್. ಪ್ರೀವಿಯಸ್ 240 ಇತ್ತು ಬೇರೆ ವೆಹಿಕಲ್ ಅಲ್ಲಿ. ಈಗ 260 20 ಲೀಟರ್ ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡಿದ್ದಾರೆ. ಸ್ಟೆಪ್ನಿ ನಾರ್ಮಲ್ ಆಗಿ ಎಕ್ಸ್ಟ್ರಾ ಇದೆ ನಿಮಗೆ. 24 ವೋಲ್ಟೇಜ್ ಡಬಲ್ ಬ್ಯಾಟ್ರಿ ಆಮ್ರನ್ ಬರುತ್ತೆ ನಿಮಗೆ. ಆಮ್ರನ್ ಪ್ಲಸ್ ಎಕ್ಸೈಡ್ ಎರಡು ಕಂಪನಿ ಇದೆ. 12+12 ನೋಡ್ತಾ ಇರೋದು. 12+12 ಎರಡು ಬ್ಯಾಟ್ರಿ ಕೊಡ್ತಾರೆ. ಇದು ನಿಮಗೆ ಬ್ಯಾಟ್ರಿ ಕಟ್ ಆಫ್ ಅಂತ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಬ್ಯಾಟ್ರಿ ಕಟ್ ಆಫ್. ಇದರಿಂದ ಏನು ಅಡ್ವಾಂಟೇಜ್ ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಮ ವೆಹಿಕಲ್ ಮೋರ್ ದೆನ್ 3-4 ಡೇಸ್ ಹಾಲ್ಟ್ ಆಯ್ತು ಅಂದರೆ ಈ ಬ್ಯಾಟ್ರಿ ಕಟ್ ಆಫ್ ಮಾಡ್ಕೊಳ್ಳಿ. ಕಟ್ ಆಫ್ ಮಾಡಿಕೊಂಡ್ರೆ ನಿಮಗೆ ಬ್ಯಾಟ್ರಿ ಲೈಫ್ ಸೇವ್ ಆಗುತ್ತೆ. ಇದೊಂದು ಅಡ್ವಾಂಟೇಜ್ ಇದೆ.
ಬ್ಯಾಟ್ರಿನೂ ಡೆಡ್ ಆಗೋದಿಲ್ಲ ನಿಮಗೆ. ಮತ್ತು ಜಸ್ಟ್ ನೀವು ವೆಹಿಕಲ್ ಯಾವಾಗ ಯೂಸ್ ಮಾಡ್ತೀರಾ ಕಟ್ ಆನ್ ಮಾಡಿಕೊಂಡ್ರೆ ನಿಮಗೆ ಎಂಟರ್ ಆನ್ ಆಗುತ್ತೆ, ಈವನ್ ಇಗ್ನಿಷನ್ ಸ್ಟಾರ್ಟ್ ಆಗುತ್ತೆ. ಇದು ನಿಮಗೆ ನೋಡ್ಕೋಬೋದು ಆ್ಯಡ್ ಬ್ಲೂ. ಇದು ನೋಡ್ತಾ ಇದ್ದೀರಲ್ಲ ನಿಮಗೆ ಆ್ಯಡ್ ಬ್ಲೂ. ಇದು 51 ಲೀಟರ್ ಕೆಪಾಸಿಟಿ ಬರುತ್ತೆ. 100 ಲೀಟರ್ ಡೀಸೆಲ್ಗೆ ಅಪ್ರಾಕ್ಸಿಮೇಟ್ 6%, 6 ಲೀಟರ್ ಡೀಸೆಲ್ ಕನ್ಸಂಪ್ಷನ್ ಆಗುತ್ತೆ. 4 to 6 ಲೀಟರ್ ಕನ್ಸಂಪ್ಷನ್ ಆಗುತ್ತೆ. ಫ್ರಂಟಲ್ಲಿ ನಿಮಗೆ ಪ್ಯಾರಾಬೋಲಿಕ್ ಸಸ್ಪೆನ್ಷನ್ ಕೊಡ್ತೀವಿ. ನಾರ್ಮಲಾಗಿ ಸ್ಟ್ಯಾಂಡ್ ಇದೆ, ಸ್ಟ್ಯಾಂಡರ್ಡ್ ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡ್ಸ್. ಮತ್ತು ಅಲ್ಲಿ ನೋಡ್ಬೋದು ನೀವು ಬ್ರೇಕರ್ಸ್ ಕೊಟ್ಟಿದ್ದಾರೆ. ಅಲ್ಲಿ ನೋಡ್ತಾ ಇದ್ರಲ್ಲ ನಿಮಗೆ ಅದು ಬ್ರೇಕರ್ಸು. ಫಾರ್ ಎಕ್ಸಾಂಪಲ್ ನೀವು ವೆಹಿಕಲ್ ಎಲ್ಲ ಸ್ಟಾಪ್ ಮಾಡಿರ್ತೀರ, ಆ ಬ್ರೇಕರ್ಸ್ ಹಾಕೊಂಡ್ರೆ ನಿಮಗೆ ಸೇಫ್ಟಿ ಇರುತ್ತೆ, ಮುಂದೆಗಡೆ ಹೋಗೋದಿಲ್ಲ. ವಿತೌಟ್ ಹ್ಯಾಂಡ್ ಬ್ರೇಕ್ ಏನು ಹಾಕಿಲ್ಲ ಅಂದರೆ. ಇಲ್ಲಿ ನಿಮಗೆ ಕ್ಯಾಬಿನ್ ನೋಡ್ಬೋದು, ಏರೋಡೈನಮಿಕ್ ಕ್ಯಾಬಿನ್ ಬರುತ್ತೆ. ಏರೋಡೈನಮಿಕ್ ಕ್ಯಾಬಿನಿಂದ ನಿಮಗೆ ಮೈಲೇಜಲ್ಲೂ ಪ್ಲಸ್ ಇರುತ್ತೆ. ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡು 6 to 8% ಬೆಟರ್ ಮೈಲೇಜ್ ಇದೆ ನಮ್ಮ ವೆಹಿಕಲ್ಲು. ಅದೇ ರೀತಿ ನಿಮಗೆ ಸನ್ವೈಸರ್ ಕೊಟ್ಟಿದ್ದಾರೆ ಮೇಲ್ಗಡೆ. ಆಮೇಲೆ 7 ಲೇಯರ್ ಆಫ್ ಕ್ಯಾಬಿನ್ ಬರುತ್ತೆ. 7 ಲೇಯರ್ ಆಫ್ ಕ್ಯಾಬಿನ್ ಅಂದರೆ ಹೀಟ್ ರೆಸಿಸ್ಟೆಂಟ್ನ ಕಂಟ್ರೋಲ್ ಮಾಡುತ್ತೆ. ಆ 7 ಲೇಯರ್ ಆಫ್ ಕ್ಯಾಬಿನ್ ಏನು ಬರುತ್ತಲ್ಲ ಒಳಗಡೆ ಕ್ಯಾಬಿನ್ ಒಳಗಡೆ ಹೀಟ್ ರೆಸಿಸ್ಟೆಂಟ್ನ ಕಂಟ್ರೋಲ್ ಮಾಡುತ್ತೆ. ಪ್ಲಸ್ 3 ಪೀಸ್ ಬಂಪರ್ ಕೊಡ್ತೀವಿ. ಭಾರತ್ ಬೆಂಜಲ್ಲಿ 3 ಪೀಸ್ ಬಂಪರ್ ಇಂಡಸ್ಟ್ರಿಯಲ್ಲೇ ಫಸ್ಟ್ ಕೊಡ್ತಿರೋದು. 1, 2, 3. ಈ 3 ಪೀಸ್ ಬಂಪರಿಂದ ಅಡ್ವಾಂಟೇಜ್ ಏನಂದರೆ, ಫಾರ್ ಎಕ್ಸಾಂಪಲ್ಲು ಈ ಪೀಸ್ ಡ್ಯಾಮೇಜ್ ಆಯಿತು ಅಂದರೆ ರಿಮೂವ್ ಮಾಡ್ಕೋಬೋದು. ಈ ಪೀಸ್ ಡ್ಯಾಮೇಜ್ ಆಯಿತು ಅಂದರೆ ರಿಮೂವ್ ಮಾಡಿಕೊಂಡು ಮೇಂಟೆನೆನ್ಸ್ ಕಾಸ್ಟ್ ಕಡಿಮೆ ಆಗುತ್ತೆ. ಬನ್ನಿ ಒಳಗಡೆ ಏನಿದೆ ಕ್ಯಾಬಿನಲ್ಲಿ ನೋಡೋಣ. ನನ್ನ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ನನ್ನ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಆಲ್ ಈಸ್ ವೆಲ್ ಮಹಿ. ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಿಮಗೆ ತುಂಬ ವೀಡಿಯೋಸ್ ಬರ್ತಾ ಇರ್ತವೆ ಕಂಟಿನ್ಯೂಸ್ ಆಗಿ. ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನೋಡ್ಬೋದು ಕ್ಯಾಬಿನ್ ಇಂಟೀರಿಯರ್ಸ್. ಫಸ್ಟ್ ನಿಮಗೆ ಸ್ಟೇರಿಂಗ್ ವೈಸ್. ಸ್ಟೇರಿಂಗ್ ಬಂದುಬಿಟ್ಟು ನಿಮಗೆ ಅಡ್ಜಸ್ಟಬಲ್ ಸ್ಟೇರಿಂಗ್ ಬರುತ್ತೆ. ಸ್ಟ್ಯಾಂಡ್ ಎಲ್ಲರಿಗೂ ಸ್ಟ್ಯಾಂಡಾಗಿ ಕೊಡ್ತಾರೆ. ಅಪ್ ಮಾಡ್ಕೋಬೋದು. ದೆನ್ ನಿಮ್ಗೆ ಹೆಂಗೆ ಬೇಕಾದ್ರೆ ಡೌನು ಅಪ್ ಮಾಡ್ಕೋಬೋದು. ಆಮೇಲೆ ಲಾಕ್ ಮಾಡಿಕೊಂಡ್ರೆ ನಿಮಗೆ ಸ್ಟ್ಯಾಂಡ್ ಆಗುತ್ತೆ. ಒಂದು. ಎರಡನೇದು ಬಂದುಬಿಟ್ಟು ನಿಮಗೆ ಡ್ರೈವರ್ ಸೀಟ್ ಅನ್ನೋದು ಅಡ್ಜಸ್ಟಬಲ್ ಸೀಟ್ ಬರುತ್ತೆ. ಏರ್ ಸಸ್ಪೆನ್ಷನ್ ಸೀಟ್ ನೋಡ್ತಾ ಇರ್ಬೋದು. ಏನಾಗುತ್ತೆ ಇದರಿಂದ ನಿಮಗೆ ಡ್ರೈವರ್ಗೆ ಮೋರ್ ದೆನ್ ಒನ್ ಡೇಲಿ ಒಂದು 3 ಟ್ರಿಪ್ಸ್ ಹೊಡಿತಾ ಇದ್ರೆ 1 ಟ್ರಿಪ್ ಆ್ಯಡ್ ಆನ್ ಮಾಡ್ಕೋಬೋದು, ಅಡಿಷನಲ್ ಓಡಿಸ್ಬೋದು. ಸ್ಟ್ರೆಸ್ ಆಗೋದಿಲ್ಲ, ಮೇಜರ್ ಸ್ಟ್ರೆಸ್ ಆಗೋದಿಲ್ಲ. ಅದರಿಂದ ಒಂದು ಅಡಿಷನಲ್ ಟ್ರಿಪ್ ಓಡಿಸ್ಬೋದು. ಆಮೇಲೆ ನೋಡ್ತಾರೆ, ಇದು ನೋಡ್ತಾ ಇದ್ರಲ್ಲ ನಿಮಗೆ ಡ್ರೈವರ್ ಸ್ಟೇಟ್ ಮಾನಿಟರಿಂಗ್, DSM ಅಂತೀವಿ ನಾವು ನಾರ್ಮಲಾಗಿ. ಈ ಡ್ರೈವರ್ ಸ್ಟೇಟ್ ಮಾನಿಟರಿಂಗ್ ಅಂದರೆ ನಿಮಗೆ ನಿಮ್ಮ ಡ್ರೈವರು ಏನಾದರೂ ಮಲಗಿದ ಅಂತಂದರೆ ವಿತಿನ್ 5 to 10 ಸೆಕೆಂಡ್ ನೋಡ್ರೆ ಅಲ್ರಾಮ್ ಬರುತ್ತೆ. ಸೆನ್ಸರ್ ಕೊಟ್ಟಿದ್ದೀವಿ. ಮತ್ತು ಮೇಲ್ಗಡೆ ಬರ್ತಾಯಿತ್ತು, ಇಲ್ಲಿ ಸೆನ್ಸರ್ ಕೊಟ್ಟಿದ್ದೀವಿ. ಇದರಿಂದ ಇದು ನಿಮಗೆ ನಿಮ್ಮ ಡ್ರೈವರ್ನ ಎನಿ ಟೈಮ್ ಮಾನಿಟರ್ ಮಾಡ್ತಾ ಇರುತ್ತೆ. ಈವನ್ ಮೊಬೈಲ್ ನೋಡೋದಾಗಿರಲಿ, ರೈಟ್ ಲೆಫ್ಟ್ ನೋಡೋದಾಗಿರಲಿ, ಆ ಥರ ಮಾಡಿದ್ರೆ ಅಲ್ರಾಮ್ ಬರುತ್ತೆ. ಇದೇ ಕ್ಯಾಬಿನ್ ಒಳಗಡೆ ಬಜರ್ ಬರುತ್ತೆ. ಅದರಿಂದ ನಿಮ್ಗೆ ಆಕ್ಸಿಡೆಂಟ್ ಅನ್ನೋದು ಕಡಿಮೆ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದಾರೆ ರಿವರ್ಸ್ ಕ್ಯಾಮ್ರಾ. ಈ ರಿವರ್ಸ್ ಕ್ಯಾಮ್ರಾ ಸ್ಟ್ಯಾಂಡಾಗಿ ಕೊಡ್ತಾ ಇದ್ದೀವಿ, ಅಡಿಷನಲ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಪ್ಲಸ್ ಪವರ್ ವಿಂಡೋ, ಆ ಕಡೆ ನೋಡ್ಬೋದು ನೀವು ಗ್ಲಾಸು, ಪವರ್ ವಿಂಡೋ ಸ್ಟ್ಯಾಂಡಾಗಿ ಬರುತ್ತೆ ನಿಮಗೆ. ದೆನ್ AC ಇದೆ, AC ಆನ್ ಮಾಡ್ಕೋಬೋದು. AC ಬರುತ್ತೆ ಸ್ಟ್ಯಾಂಡಾಗಿ. ಆಮೇಲೆ ಸೆಂಟ್ರಲ್ ಲಾಕಿಂಗು, ಒಂದು ಡೋರ್ ಲಾಕ್ ಮಾಡಿದ್ರೆ 2 ಡೋರ್ ಆಟೋಮೆಟಿಕ್ ಲಾಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು ಒಂದು ಡೋರ್ ಲಾಕ್ ಮಾಡಿದ್ರೆ ನೀವು ಔಟ್ಸೈಡಿಂದ ಡೋರ್ ತೆಗಿಬೇಕಂದ್ರೂ ನಿಮಗೆ ತೆಗಿಯೋಕ್ಕಾಗೋದಿಲ್ಲ. ನಾವು ಮತ್ತೆ ಇಲ್ಲಿ ಅನ್ಲಾಕ್ ಮಾಡಿದ್ರೆ ನೀವು ಡೋರ್ ಅನ್ನೋದು ತೆಗಿಯೋಕ್ಕಾಗುತ್ತೆ. ಇದರಿಂದ ಏನಾಗುತ್ತೆ, ಸೆಂಟ್ರಲ್ ಲಾಕಿಂಗ್. ಫಾರ್ ಎಕ್ಸಾಂಪಲ್ ನೀವು ಈ ಡೋರ್ ಹಾಕೋಗಿರ್ತೀರ, ಆ ಡೋರ್ ಹಾಕೋದು ಮರ್ತ್ಬಿಟ್ಟಿರ್ತೀರ, ಅದು ಆಟೋಮೆಟಿಕ್ ಲಾಕ್ ಆಗಿಬಿಡುತ್ತೆ. ಇದೊಂದು ಅಡ್ವಾಂಟೇಜ್ ಇದೆ ನಿಮ್ಮಲ್ಲಿ. ಮತ್ತು ಅದೇ ರೀತಿ ನೋಡ್ಬೋದಾಗಿತ್ತು, ನಿಮಗೆ ಕೋ ಡ್ರೈವರ್ ಸೀಟ್ ಕೊಡ್ತೀವಿ. ಹಿಂದ್ಗಡೆ ಕೋ ಡ್ರೈವರ್ ಸೀಟು ಸ್ಲೀಪರ್ ಬರ್ತಿರುತ್ತೆ. ಈ ಡಬಲ್ ಕೋ ಡ್ರೈವರ್ ಸೀಟ್ ಬರುತ್ತೆ. ಇದು ಡ್ರೈವರ್ ಸೀಟು, ಇದು ಕೋ ಡ್ರೈವರ್ ಸೀಟ್ ಬರುತ್ತೆ ಹಿಂದ್ಗಡೆ. ಇದು ಫೋಲ್ಡ್ ಮಾಡ್ಕೊಂಡು ನೀವು ಮಲ್ಕೋಬೋದು. ಪ್ಲಸ್ ಗೇರ್ ಬಾಕ್ಸ್ ಬಂದ್ಬಿಟ್ಟು ನಿಮಗೆ 9+1 ಗೇರ್ ಬಾಕ್ಸ್ ಬರುತ್ತೆ. 9 ಫ್ರಂಟು, 1 ರಿವರ್ಸ್ ಬರುತ್ತೆ, 1 ಕ್ರಾಲರ್ ಗೇರ್ ಬರುತ್ತೆ. ಕ್ರಾಲರ್ ಗೇರ್ನ ಯಾವಾಗ ಯೂಸ್ ಮಾಡಬೇಕಂದ್ರೆ, ಯಾವಾಗಾದ್ರೂ ಹಪ್ಪಲ್ಲಿ ಹೋಗ್ಬೇಕಾದ್ರೆ ಇನ್ನೇ ಇನಿಷಿಯಲ್ ಪವರ್ ಬೇಕಂತಂದರೆ ಕ್ರಾಲರ್ ಗೇರ್ನ ಹಾಕ್ಕೊಂಡು ನೀವು ಮೂವ್ ಮಾಡ್ಬೋದು. ಆಮೇಲೆ ಇಲ್ಲಿ ಬಟನ್ ನೋಡ್ತಿದ್ದೀರಾ, ಇದು ಪವರ್ ವಿಂಡೋ ಬರುತ್ತೆ. ಇದು ವೋಲ್ಟೇಜ್ದು USB ಕೇಬಲ್ದು ಬ್ಯಾಟ್ರಿದು ಕೊಟ್ಟಿದ್ದಾರೆ, ಅಡಾಪ್ಟರ್ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ರಿವರ್ಸ್ ಕ್ಯಾಮ್ರಾ ಇದೆ. ಮತ್ತು ಇಲ್ಲೂ ಕೊಟ್ಟಿದ್ದಾರೆ ನಿಮಗೆ. ಏನ್ರಿ ಇದು ಚಾರ್ಜಿಂಗ್ ಪೋರ್ಟಾ? ಓಕೆ, 2 ಇದೆ ನಿಮಗೆ ಚಾರ್ಜಿಂಗ್ ಪೋರ್ಟ್. ಇಲ್ಲೂ ನೋಡ್ಬೋದು, ಇಲ್ಲೂ ನೋಡ್ಬೋದು. 2 ಚಾರ್ಜಿಂಗ್ ಪೋರ್ಟು. ಪ್ಲಸ್ ಫೈರ್ ಎಕ್ಸ್ಟಿಂಕ್ಷನ್ ಇದೆ. ಫೈರ್ ಎಕ್ಸ್ಟಿಂಕ್ಷನ್ ಸ್ಟ್ಯಾಂಡ್ ಬರುತ್ತೆ ನಿಮಗೆ. 24 ವೋಲ್ಟೇಜ್ ಪೋರ್ಟ್ ಕೊಟ್ಟಿದ್ದಾರೆ ಚಾರ್ಜಿಂಗ್ದು. ಮತ್ತು ಹ್ಯಾಂಡ್ ಬ್ರೇಕ್ ಇಲ್ಲಿ ನೋಡ್ತಾ ಇದ್ದೀರಾ.
ಇದು ನಿಮಗೆ ಹಿಲ್ ಹೋಲ್ಡರ್ ಸ್ವಿಚ್ಚು. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಹಿಲ್ ಹೋಲ್ಡರ್ ಸ್ವಿಚ್ಚು. ಇನ್ ಕೇಸ್ ನಿಮ್ಮ ಡ್ರೈವರು ಹಪ್ಪಲ್ಲಿ ಹೋಗ್ಬೇಕಾದ್ರೆ ಏನಾದರೂ ಟ್ರಾಫಿಕ್ ಆಯಿತು, ಹಿಂದೆ ವೆಹಿಕಲ್ಸ್ ನಿಂತಿರ್ತವೆ, ಆ ಟೈಮಲ್ಲಿ ಈ ಹಿಲ್ ಹೋಲ್ಡರ್ ಸ್ವಿಚ್ನ ಸ್ಟಾರ್ಟ್ ಮಾಡಿ ಅದು ಆನ್ ಮಾಡಿದ್ರೆ ಆಟೋಮೆಟಿಕಲಿ ಹಿಂದೆ ಹೋಗಕ್ಕೆ ಬಿಡೋದಿಲ್ಲ. ಒಂದು 5 ಸೆಕೆಂಡ್ ನಿಮ್ಮದು ಹೋಲ್ಡ್ ಮಾಡಿ ಅಷ್ಟೊತ್ತಿಯಲ್ಲಿ ನೀವು ಇನಿಷಿಯಲ್ ಗೇರ್ ಹಾಕೊಂತಾರೆ ಮುಂದೆ ಹೋಗ್ಬೋದು. ಇದು ನಿಮಗೆ ಕ್ರೂಸ್ ಕಂಟ್ರೋಲ್. ಈ ಎರಡು ನೋಡ್ತಿದ್ರಲ್ಲ, ನಿಮಗೆ ಇದು ಕ್ರೂಸ್ ಕಂಟ್ರೋಲ್. ಜಸ್ಟ್ ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ಅಬೌವ್ 40 ಸ್ಪೀಡ್ ಹೋಗೋ ಮೂಮೆಂಟಲ್ಲಿ ಇದು ನಿಮ್ಗೆ ಯೂಸ್ ಆಗುತ್ತೆ. ಜಸ್ಟ್ ಪ್ರೆಸ್ ಮಾಡಿದ್ರೆ ಆ 40 ಸ್ಪೀಡ್ನ ಲಾಕ್ ತೊಗೊಳುತ್ತೆ ಇನಿಷಿಯಲಾಗಿ. ಅಲ್ಲಿಂದ ನೀವು 40 ಏನು ಎಕ್ಸಲೇಟರ್ ಮೂಮೆಂಟ್ ಇಲ್ದಂಗೆ ಹೋಗ್ಬೋದು. ಆಮೇಲೆ ಇದು ಈ ಬಟನ್ ನೋಡ್ತಿದ್ರಲ್ಲ, ಇದು ರೀಜನ್ರೇಷನ್ ಬಟನ್. ಈ ರೀಜನ್ರೇಷನ್ ಬಟನ್ ನಿಮಗೆ ಯಾವಾಗ ಯೂಸ್ ಆಗುತ್ತೆ ಅಂದರೆ, ನಿಮ್ಮ ಇಲ್ಲಿ ಕಾಣ್ತಿದೆಯಲ್ಲ ಗ್ರೀನು, ಎಲ್ಲೋ ರೆಡ್. ಗ್ರೀನ್ ಬಿದ್ದಾಗ ವೆಹಿಕಲ್ ಆಫ್ ಮಾಡಬಾರ್ದು, ನಿಮಗೆ ಕಂಟಿನ್ಯೂಸ್ ರನ್ನಲ್ಲಿ ಇರಬೇಕು. ಎಲ್ಲೋ ಬಿದ್ದಾಗ ಈ ಬಟನ್ ಮೇಲ್ಗಡೆನ ಒಂದು ಪ್ರೆಸ್, ಜಸ್ಟ್ ಒಂದು 5 to 10 ಸೆಕೆಂಡ್ ಪ್ರೆಸ್ ಮಾಡಿದ್ರೆ ವೆಹಿಕಲ್ ಆನ್ ಆಗಿರಬೇಕು, ಹ್ಯಾಂಡ್ ಬ್ರೇಕ್ ಹಾಕಿರಬೇಕು, ಗಾಡಿ ಸೈಡಲ್ಲಿ ಇರಬೇಕು. ಆ ಪ್ರೆಸ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಅನ್ನೋದು ರೀಜನ್ ಸ್ಟಾರ್ಟ್ ಆಗುತ್ತೆ. ಒಂದು 10 to 20 ಮಿನಿಟ್ಸಲ್ಲಿ ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ. ಈ ಕಡೆ ಎಲ್ಲ ಮೆನು ಬಟನ್ಸ್ ಕೊಟ್ಟಿದ್ದೀವಿ. ಮೆನು ಬಟನ್ಸ್ ಹೆಡ್ಲೈಟ್ ಒಂದು ಬಟನ್ ಕೊಟ್ಟಿದ್ದೀವಿ ಅಷ್ಟೇ. ನೋಡ್ಬೋದು ಡ್ರೈವರ್ ಸೀಟ್ ಮಾನಿಟರಿಂಗು ಬ್ಲಿಂಕ್ ಆಗ್ತಾ ಇದೆ, ಸೆನ್ಸರ್ ವರ್ಕ್ ಆಗ್ತಿದೆ. ಮ್ಯೂಸಿಕ್ ಸಿಸ್ಟಮ್ ಸ್ಟ್ಯಾಂಡರ್ಡಾಗಿ ಕೊಡ್ತೀವಿ. ಥ್ಯಾಂಕ್ ಯು. ನನ್ನ ವಿಡಿಯೋನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ವೀಡಿಯೋಸ್ ಕಂಟಿನ್ಯೂಸ್ ಬರ್ತಾ ಇರ್ತವೆ. ಥ್ಯಾಂಕ್ ಯು ಸೋ ಮಚ್. ಸ್ಪೆಷಾಲಿಟಿ ಏನಿದೆ ಅಂತಂದರೆ, ನಾರ್ಮಲಾಗಿ 2826 ಕಂಪೇರ್ ಮಾಡಿದ್ರೆ 2828 ನಿಮಗೆ 280 ಹಾರ್ಸ್ ಪವರ್ ಇಂಜನ್ ಬರುತ್ತೆ. ಪ್ಲಸ್ ಬಾಡಿ ಟೈಪ್ ನಿಮಗೆ 18 ಕ್ಯೂಬಿಕ್ ಬಾಕ್ಸ್ ಬಾಡಿ ಬರುತ್ತೆ. ಅದು 16 ಕ್ಯೂಬಿಕ್ ಬಾಕ್ಸ್ ಬಾಡಿ ಬರುತ್ತೆ. ಇದು ನಿಮಗೆ 18 ಕ್ಯೂಬಿಕ್ ಬಾಕ್ಸ್ ಬಾಡಿ ಬರುತ್ತೆ. ಪ್ಲಸ್ ನಿಮಗೆ ಫ್ರಂಟ್ ಬಂದುಬಿಟ್ಟು ಯೂನಿಟೈಸ್ಡ್ ಬೇರಿಂಗ್ ಅಂತ ಬರುತ್ತೆ. ಫ್ರಂಟ್ ನಿಮಗೆ ಯೂನಿಟೈಸ್ಡ್ ಬೇರಿಂಗ್ ಬರುತ್ತೆ. ಮೀನ್ಸ್ ತೆಯ್ಯಕ್ಕಾಗೋದಿಲ್ಲ ನಿಮಗೆ, ಅದೇ ಆಟೋಮೆಟಿಕ್ ತೊಗೊಳುತ್ತೆ ಗ್ರೀಸಿಂಗು. ಒಂದು ಶೆಡ್ಯೂಲ್ ಸರ್ವಿಸ್ ಇರುತ್ತೆ, more than 2 lakhs ಸಮಥಿಂಗ್. ಆ ಟೈಮಲ್ಲಿ ನಿಮ್ಗೆ ತೆಗೆದು ಗ್ರೀಸ್ ಅನ್ನೋದು ನಿಮಗೆ ತೆಗೆದು ಹಾಕೋ ಅವಶ್ಯಕತೆ ಇರೋದಿಲ್ಲ. ಅದನ್ನು ಯೂನಿಟೈಸ್ಡ್ ಮೆಕ್ಯಾನಿಕಲಿ ಫುಲ್ ಆಗುತ್ತೆ. ಆಮೇಲೆ ನಿಮಗೆ ಆ್ಯಕ್ಷಲ್ ಶಾಫ್ಟು ನಿಮಗೆ ಇದು 55 mm ಆ್ಯಕ್ಷಲ್ ಶಾಫ್ಟ್ ಬರುತ್ತೆ. ಅದು ನಿಮಗೆ 50 mm ಬರುತ್ತೆ. 5 mm ಜಾಸ್ತಿ ಮಾಡಿದ್ದಾರೆ. ಮತ್ತು ಹೌಸಿಂಗ್ ನೋಡ್ಕೋಬೋದು. ನಿಮಗೆ ಹೌಸಿಂಗು 440 ಬರುತ್ತೆ mm. ಮತ್ತು ನಿಮಗೆ ಬೋಗಿ ವಿತ್ ಬುಲ್ಸ್ಟಾರ್ ಸಸ್ಪೆನ್ಷನ್ ಬರುತ್ತೆ. ಇದೆಲ್ಲ ನಿಮಗೆ ಆ್ಯಡ್ ಆನ್ ಫೀಚರ್ಸ್. ಇದು 2828 ಅಲ್ಲಿ 2826 ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಅದಕ್ಕೆ ಇದು ಕಂಪೇರ್ ಮಾಡಿ ಸ್ವಲ್ಪ ಇದು ಡಿಫ್ರೆನ್ಸ್ ಜಾಸ್ತಿ ಇದೆ. ಥ್ಯಾಂಕ್ ಯು.